ಫಸ್ಟ್ ಲುಕ್ ಲಾಂಚ್ ಆದಾಗ ನಿವೇದಿತಾ ಗೌಡ ಅವರು ನಿಮ್ಮ ಜೊತೆಗಿದ್ರು. ನಮ್ಮ ಜೊತೆಗೆ ಇಬ್ಬರನ್ನು ಒಟ್ಟಿಗೆ ನಾವು ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಶೂಟಿಂಗ್ ಸ್ಟಾರ್ಟ್ ಆದಾಗ ಜೊತೆಗೆ ಇದ್ವಿ. ಸೊ ಇವಾಗ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಮತ್ತೆ ಸಿಂಗಲ್ ಆಗಿದ್ದೀನಿ. ಇವಾಗ ಒಳ್ಳೆ ಹುಡುಗನ್ನ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಹಿಡ್ಕೊಳ್ಳೋದಕ್ಕಿಂತ ಫ್ರೀ ಆಗಿ ಬಿಟ್ಬಿಟ್ರೆ ಮಿಸ್ ಮಾಡ್ತಾ ಇದ್ದೀರಾ ಅವರನ್ನ. ಈ ತರ ಎಲ್ಲ ಇವ್ರು ಡ್ರೆಸ್ ಹಾಕೋತಾರೆ ಬೇಡ ಬಿಟ್ಟಿದೆ ಒಳ್ಳೇದಾಗಿ ಚಂದನ್ನು. ಈ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಅವ್ರಿಗೆ ಬರೋದನ್ನ ನಾನು ನೋಡಿದ್ರೆ ಸ್ವಲ್ಪ ನನಗೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಟ್ಟಿಗೆ ಇದ್ದವರು ನಾವು. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ, ಅಶ್ಲೀಲ ಪದಗಳನ್ನೆಲ್ಲ ಯೂಸ್ ಮಾಡಬೇಡಿ ದಯವಿಟ್ಟು. ನನಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಸುಷ್ಮಿತಾ ಅವ್ರ ಜೊತೆಗೆ ನಿಮ್ಮನ್ನ ಲಿಂಕ್ ಮಾಡಿದ್ರು, ಜೊತೆಗೆ ಸಂಜನಾ ಆನಂದ್ ಅವ್ರ ಜೊತೆಗೆ ಲಿಂಕ್ ಮಾಡಿದ್ರು. ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಸೊ ಅನ್ನೋ ಮಾತುಗಳೆಲ್ಲ ಬಂತು. ಯಾವಾಗಲೂ ಹುಡುಗಿನ ಬ್ಲೇಮ್ ಮಾಡ್ತಾ ಇರ್ತಾರೆ ಜನಗಳು. ಏನೋ ಆ ಹುಡುಗಿ ಸರಿ ಇರಲಿಲ್ಲ ಅದಕ್ಕೆ ಬಿಟ್ಬಿಟ್ಟ. ಅವ್ರಿಗೆ ಆ ವಿಷಯ ಗೊತ್ತಾಗ್ಬಿಟ್ರೆ ಸಿಂಗಲ್ ಆಗಿರೋ ಚಂದನ್ ಮಿಂಗಲ್ ಆಗುವ ಚಾನ್ಸಸ್ ಇದೆಯಾ, ಯಾವಾಗ ಆಗ್ಬೋದು ಅಂತ? ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರ್ಯಾಪರ್ ಚಂದನ್ ಶೆಟ್ಟಿ ಅವರು ಮೊದಲನೇ ಬಾರಿಗೆ ನಾಯಕ ನಟರಾಗಿ ಆಕ್ಟ್ ಮಾಡಿರುವಂತಹ ಸೂತ್ರಧಾರಿ ಸಿನಿಮಾ ಇದೇ ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಆಗಿದೆ. ಸದ್ಯಕ್ಕೆ ಚಂದನ್ ಶೆಟ್ಟಿ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಚಂದನ್ ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪೂರ್ಣ ಪ್ರಮಾಣದ ನಾಯಕ ನಟ, ಬಿಕಾಸ್ ಆಲ್ರೆಡಿ ವಿದ್ಯಾರ್ಥಿನಿಯರಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ನೀವು ಒಂದು ಲೀಡ್ ರೋಲಲ್ಲಿ. ಸೊ ಈ ಸಿನಿಮಾ ನಿಮ್ಮ ಮೊದಲನೇ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿರುವಂತಹ ಸಿನಿಮಾ ರಿಲೀಸ್ ಆಗ್ತಿರೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ಸಾಕಷ್ಟು ವರ್ಷಗಳ ಕನಸು ಇದು. ನನ್ನ ಕರಿಯರಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ, ಮತ್ತು ನಮ್ಮ ತಂದೆಯವರ ಆಸೆ ಕೂಡ ಆಗಿತ್ತು. ಸೊ ಅದು ಪೂರ್ಣ ಪ್ರಮಾಣದ ಹೀರೋ ಆಗಿ ಇವಾಗ ನಾನು ಲಾಂಚ್ ಆಗ್ತಾ ಇದ್ದೀನಿ. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ಕುತೂಹಲದಿಂದ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಕಮ್ ಆ್ಯಕ್ಟರ್. ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ಗೆ ಜಾಸ್ತಿ ಒತ್ತು ಕೊಡ್ತೀನಿ, ಬಿಕಾಸ್ ಅದು ನನ್ನ ಮೇನ್ ಸ್ಟ್ರೆಂತ್. ಸೊ ಮ್ಯೂಸಿಕ್ ವೈಸ್ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿ, ತುಂಬ ಫೋಕಸ್ ಮಾಡಿ ಈ ಸಿನಿಮಾಗೆ ಬಿಟ್ ಬೈ ಬಿಟ್ಟು ವರ್ಕ್ ಮಾಡಿದ್ದೀನಿ. ಸೆಕೆಂಡ್ ಬೈ ಸೆಕೆಂಡು ಮ್ಯೂಸಿಕನ್ನು ಅಷ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಈಗಿನ ಟ್ರೆಂಡಿ ಮ್ಯೂಸಿಕ್ ಏನು ನಡೀತಾ ಇದೆ, ಸೊ ಆ ಟ್ರೆಂಡಿಗೆ ತಕ್ಕಂಗೆ ಮ್ಯೂಸಿಕ್ ಮಾಡಿದ್ದೀನಿ. ಕರೆಕ್ಟ್. ಚಂದನ್ ಅವರು ಅಂದರೆ ಈ ಸಿನಿಮಾದಲ್ಲಿ ಒಂದು ಕಾಪ್ ರೋಲಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಂತ ಆ್ಯಕ್ಚುಲಿ ಒಂದು ಫಸ್ಟ್ ಪೋಸ್ಟರ್ ರಿಲೀಸ್ ಆದಾಗ ಅಂದ್ಕೊಂಡಿದ್ವಿ. ಬಟ್ ಜೊತೆಗೆ ನೀವು ಅಂಡರ್ ಕವರ್ ಕಾಪ್ ಆಗಿ ಕೂಡ ಇರ್ತೀನಿ, ಅದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಂತ ಕೂಡ ನೀವು ಹೇಳಿದ್ರಿ, ಆ್ಯಕ್ಚುಲಿ ಕ್ಲಾರಿಟಿ ಕೊಟ್ಟಿದ್ರಿ. ಇನ್ಫ್ಯಾಕ್ಟ್ ಈ ಒಂದು ಸೂತ್ರಧಾರಿ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಆದಾಗ ನಿವೇದಿತಾ ಗೌಡ ಅವರು ನಿಮ್ಮ ಜೊತೆಗಿದ್ರು. ನಾವು ನಿಮ್ಮ ಜೊತೆಗೆ ಇಬ್ಬರನ್ನು ಒಟ್ಟಿಗೆ ನಾವು ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಅವ್ರು ನಿಮ್ಮ ಪಿರಿಯಡ್ ಲುಕ್ ಇಷ್ಟ ಅಂತ ಹೇಳಿದ್ರು, ಜೊತೆಗೆ ಮ್ಯೂಸಿಕ್ ಜೊತೆಗೆ ಹೀರೋ ಆಗ್ತಿರೋದು ತುಂಬ ಇಷ್ಟ ಅಂತ ಹೇಳಿದರು. ಸೊ ಸಾಕಷ್ಟು ಬದಲಾವಣೆಗಳಾಗಿದೆ ಆ್ಯಕ್ಚುಲಿ ರಿಲೀಸ್ ಅಂತ ಬರುವಾಗ. ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಇವಾಗ ಅಂತ? ಹೌದು, ಅವಾಗ ಶೂಟಿಂಗ್ ಸ್ಟಾರ್ಟ್ ಆದಾಗ ಜೊತೆಗೆ ಇದ್ವಿ. ಸೊ ಇವಾಗ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಮತ್ತೆ ಸಿಂಗಲ್ ಆಗಿದ್ದೀನಿ ಇವಾಗ. ಅಷ್ಟೇ, ಬೇರೆ ಇನ್ನೇನು ಅದು ಬೇಗ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ಎಲ್ಸ್. ಸೊ ಚಂದನ್ ಅವ್ರನ್ನ ಇನ್ಫ್ಯಾಕ್ಟ್ ನಾನು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಂತಹ ದಿನಗಳಿಂದ, ಅಂದರೆ ಕೋಲು ಮಂಡೆ ಬಗ್ಗೆ ನಾನು ಆ್ಯಕ್ಚುಲಿ ಸಾಂಗ್ ಬಗ್ಗೆ ಬರೆದು ಕಳಿಸಿದ್ದಂತಹ ದಿನಗಳಾಗಿರಬಹುದು, ಅಥವಾ ಸಾಕಷ್ಟು ನಿಮ್ಮ ಹಾಡುಗಳ ಬಗ್ಗೆ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ನಿಮ್ಮ ಜೊತೆಗೆ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಬರ್ತಿದ್ದೀನಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಆದಮೇಲೆ ಮಾತಾಡ್ಸಿದ್ವಿ ಆ ಥರದ್ದೆಲ್ಲ. ಅಂದರೆ ಚಂದನ್ ಶೆಟ್ಟಿ ಲೈಫ್ ಅಂತ ಹೇಳಿದ್ರೆ ಒಂದು ರೀತಿ ವೆರೈಟಿ, ಸಾಕಷ್ಟು ಕ್ರಿಯೇಟಿವಿಟಿ ಜೊತೆಗೆ ಪರ್ಸನಲ್ ಲೈಫಲ್ಲಿ ಲೋಸ್ ಆ್ಯಂಡ್ ಹೈಸ್ ಕಾಣ್ತಾ ಬರ್ತಾನೆ ಇದ್ದೀರಾ. ಸಾಕಷ್ಟು ಬೆಳೆದಿದ್ದೀರಾ ಅಂತ ಕೂಡ ಅನಿಸುತ್ತೆ. ಈಗ ಸದ್ಯಕ್ಕೆ ಜನಗಳಿಗೆ ನಿಮ್ಮ ಮೇಲೆ ತುಂಬ ಸಹಾನುಭೂತಿ ಇದೆ. ಒಂದು ಕಾರಣಕ್ಕೆ ಏನಂತಂದರೆ ಒಳ್ಳೆ ಹುಡುಗನ್ನ ಒಂದು ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಅನ್ನೋ ಕಾರಣಕ್ಕೆ. ಸೊ ಅದನ್ನು ನೀವು ಹೆಂಗೆ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಜನಗಳು ತೋರಿಸ್ತಾ ಇರುವಂತಹ ಸಹಾನುಭೂತಿಯನ್ನು ಅಂತ? ಒಂದು ಕಡೆ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ಅವರು ಆ ಥರ ಹೇಳೋದಕ್ಕೆ ಒಂದು ಕಾರಣ ಇದೆ. ಬಿಕಾಸ್ ನನ್ನ ಜರ್ನಿನ ಅವ್ರು ಫಸ್ಟಿಂದ ನೋಡ್ಕೊಂಡು ಬಂದಿದ್ದಾರೆ. ಮೇನ್ಲಿ ನನ್ನ ಫ್ಯಾನ್ಸ್ಗಳಾಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ನನ್ನ ಏಳು ಬೀಳಲ್ಲಿ ಅವರು ಜೊತೆಯಾಗಿ ನಿಂತಿದ್ದಾರೆ. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ನಾನು ಯಾವ ಊರಿಂದ ಬಂದೆ, ನಾನು ಇಲ್ಲಿ ಬಂದು ಇಲ್ಲಿ ಎಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋದನ್ನ ಅವರು ಪಿನ್ ಟು ಪಿನ್ ನೋಡಿದ್ದಾರೆ. ಅದರಲ್ಲಿ ಮೇಜರಾಗಿ ನೋಡಿರೋದು ಬಿಗ್ ಬಾಸಲ್ಲಿ ನನ್ನ ಅರ್ಥೈಸ್ಕೊಂಡಿದ್ದಾರೆ. ಅಲ್ಲಿ ಬಿಗ್ ಬಾಸಲ್ಲಿ ಕೂಡ ನನ್ನ ಲೈಫ್ ಸಿಚುವೇಶನ್ಗಳನ್ನ ಮಾತಾಡಲಿಕ್ಕೆ ಸಾಕಷ್ಟು ಸಂದರ್ಭಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ರು.
ಅದು ನನಗಷ್ಟೇ ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಪ್ರತಿ ಸೀಸನಲ್ಲೂ ಅವ್ರ ಲೈಫ್ ಬಗ್ಗೆ ಮಾತಾಡೋಕ್ಕೆ ಅವರು ಒಂದು ವೇದಿಕೆ ಸೃಷ್ಟಿ ಮಾಡಿಕೊಡ್ತಾರೆ ಬಿಗ್ ಬಾಸಲ್ಲಿ. ಸೊ ಅದರಲ್ಲಿ ನಾನು ನನ್ನ ಲೈಫಲ್ಲಿ ಆದಂಥ ಒಂದಷ್ಟು ಘಟನೆಗಳನ್ನೆಲ್ಲ ಬಿಗ್ ಬಾಸಲ್ಲಿ ಹೇಳ್ಕೊಂಡಿದ್ದೆ. ಮೇ ಬಿ ಆ ಒಂದು ಕನೆಕ್ಷನ್ನ ಅವರು ಇಟ್ಕೊಂಡು, ಬಿಕಾಸ್ ನಾನು ನಿವೇದಿತಾ ಮೀಟ್ ಆಗಿದ್ದೆ ಬಿಗ್ ಬಾಸಲ್ಲಿ, ಸೊ ಅಲ್ಲಿಂದನೂ ನಾನು ಅವ್ರನ್ನ ಜೊತೆಗೇ ಇದ್ದೆ. ಸೊ ಆಲ್ಮೋಸ್ಟ್ ಒಂದು ಬಿಗ್ ಬಾಸ್ನು ಲೆಕ್ಕ ತಗೊಳ್ಳೋದಾಯಿತು ಅಂತ ಹೇಳಿದ್ರೆ, ಮದುವೆ ಆಗಿದ್ದು 4 ವರ್ಷ, ಅದ್ರ ಹಿಂದೆ ವರ್ಷ ಬಿಗ್ ಬಾಸು, ಅದು ಬಿಗ್ ಬಾಸ್ ಆಗಿ 2 ವರ್ಷ. ಸೊ ಟೋಟಲ್ ಒಂದು 6 ವರ್ಷಗಳ ಕಾಲ ನಾನು ಮತ್ತು ನಿವೇದಿತಾ ಒಟ್ಟಿಗೆ ಇದ್ದಿದ್ದನ್ನ ಅವರು ನೋಡ್ಕೊಂಡು ಬಂದಿದ್ದಾರೆ. ಸೊ ಮೇ ಬಿ ಅಂದರೆ ಅವರು ನನ್ನ ಬಿಟ್ಟೋದ್ರು ಅಂತಲ್ಲ, ಸೊ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ, ಸೊ ಐ ಡಿಂಟ್ ವಾಂಟೆಡ್ ಟು ಹೋಲ್ಡ್ ಎನಿಥಿಂಗ್, ಅಂದರೆ ಕಷ್ಟಪಟ್ಟು ಹಿಡ್ಕೊಳ್ಳೋದಕ್ಕಿಂತ ಫ್ರೀಯಾಗಿ ಬಿಟ್ಬಿಟ್ರೆ ಅವರು ಫ್ರೀ ಆಗಿರ್ತಾರೆ, ನಾನು ಫ್ರೀ ಆಗಿರ್ತೀನಿ, ಮನಸ್ಸು ಹಗುರ ಆಗುತ್ತೆ ಅಂತ ಹೇಳಿ ಮಾಡಿದಂಥ ಡಿಸಿಷನ್ನು. ಸೊ ಹಾಗಾಗಿ ನನ್ನ ಮೇಲೆ ಅವ್ರ ಪ್ರೀತಿ ಇಟ್ಟಿರೋದಕ್ಕೆ ನಾನು ಖಂಡಿತವಾಗ್ಲೂ ಕೈ ಮುಗಿದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಟ್ ದ ಸೇಮ್ ಟೈಮ್ ಈ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಅವ್ರಿಗೆ ಬರೋದನ್ನು ನಾನು ನೋಡಿದ್ರೆ ಸ್ವಲ್ಪ ನನಗೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಟ್ಟಿಗೆ ಇದ್ದವರು ನಾವು 4 ವರ್ಷ ಒಟ್ಟಿಗೆ ಸಂಸಾರ ಮಾಡಿದಂಥವ್ರು. ಸೊ ನನ್ನ ಜೊತೆ ಇದ್ದವ್ರಿಗೆ ಆ ಥರ ಎಲ್ಲ ನೆಗೆಟಿವ್ ಆಗಿ ತುಂಬ ಕಮೆಂಟ್ಸ್ಗಳನ್ನ ಮಾಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸೊ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ತುಂಬ ಕೆಟ್ಟದಾಗಿ, ಅಂದರೆ ನಿಮ್ಮ ಅಭಿಪ್ರಾಯ ಇರುತ್ತೆ, ಎಲ್ಲರಿಗೂ ಒಪಿನಿಯನ್ಸ್ ಇರುತ್ತೆ, ಸ್ವಲ್ಪ ಸಾಫ್ಟರ್ ವರ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಅಶ್ಲೀಲ ಪದಗಳನ್ನೆಲ್ಲ ಯೂಸ್ ಮಾಡಬೇಡಿ ದಯವಿಟ್ಟು, ನನಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಅದು ಮಾಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಇನ್ನು ಕಾಟನ್ ಕ್ಯಾಂಡಿ ವಿಷಯ ಅಂತ ಬರೋದಾದರೆ ಸ್ವಲ್ಪ ವಿವಾದ ಆಯಿತು. ಅಂದರೆ ಮ್ಯೂಸಿಕ್ ಏನೋ ಬೇರೆಯವರು ಮಾಡಿದ್ರಂತೆ, ಆ ಥರದ್ದೆಲ್ಲ. ಪ್ಲಸ್ ನೀವು ಸಿಂಗಲ್ ಆಗಿದ್ದ ಕಾರಣಕ್ಕೆ ಆ ಒಂದು ಸುಷ್ಮಿತಾ ಅವ್ರ ಜೊತೆಗೆ ನಿಮ್ಮನ್ನು ಲಿಂಕ್ ಮಾಡಿದ್ರು, ಜೊತೆಗೆ ಸಂಜನಾ ಆನಂದ್ ಅವ್ರ ಜೊತೆಗೆ ಲಿಂಕ್ ಮಾಡಿದ್ರು. ಅಂದರೆ ಒಬ್ಬ ಸಾಮಾನ್ಯ ಹುಡುಗ ಸೆಲೆಬ್ರಿಟಿ ಸ್ಟೇಟಸ್ ಪಡ್ಕೊಂಡ್ಮೇಲೆ ಸುಮ್ಮನೆ ಈ ಥರ ನೀವೇನು ಮಾಡ್ದೇನೆ ಈ ರೀತಿ ಪಬ್ಲಿಕ್ಕಿಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದೆಲ್ಲ ರೂಮರ್ಸ್ ಬರೋದು, ಅದಕ್ಕೆ ನೀವು ಉತ್ತರ ಕೊಡೋ ಥರ ಆಗೋದು, ವಿವಾದಕ್ಕೆ ಈಡಾಗ್ತಾ ಇರೋದು, ಅದನ್ನೆಲ್ಲ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ? ಬೇಸಿಕಲಿ ನಾನು ಅರ್ಥ ಮಾಡ್ಕೊಂಡಿರೋದು, ಸೆಲೆಬ್ರಿಟಿ ಲೈಫ್ ಒಂದು ಪಬ್ಲಿಕ್ ಲೈಫ್ ಅಂತ ಬಂದಾಗ, ಸೊ ಇದು ಕಾಮನ್. ಇದು ನಾನು ಒಬ್ನಿಗೆ ಆಗ್ತಾ ಇರೋದಂತಲ್ಲ, ನಾನು ಸಾಕಷ್ಟು ಸೆಲೆಬ್ರಿಟೀಸ್ಗಳ ಲೈಫ್ನ ಅನಲೈಸ್ ಮಾಡಿದ್ದೀನಿ. ಸೊ ಅವ್ರ ಲೈಫಲ್ಲೂ ಈ ಥರ ಎಲ್ಲ ಸಿಚುವೇಶನ್ಗಳು ಬಂದಿದೆ. ಸೊ ಇದು ಒಂದು ಪ್ಯಾಕೇಜಲ್ಲಿ ಬರುವಂಥದ್ದು. ಸೆಲೆಬ್ರಿಟಿ ಒಂದು ಪಬ್ಲಿಕ್ ಫಿಗರ್ ಅಂತಂದಾಗ ಇದೆಲ್ಲ ಅದ್ರ ಜೊತೆ ಬರುವಂಥದ್ದು. ಸೊ ಎನಿಬಡಿ ವಾಂಟ್ಸ್ ಟು ಬಿಕಮ್ ಅ ಪಬ್ಲಿಕ್ ಫಿಗರ್ ಆರ್ ಅ ಸೆಲೆಬ್ರಿಟಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಪಾರ್ಟ್ ಆಫ್ ಯುವರ್ ಲೈಫ್. ಇದ್ರ ಜೊತೆ ನೀವು ಡೀಲ್ ಮಾಡೋದನ್ನ ಕಲಿಬೇಕು, ಇದ್ರ ಜೊತೆ ಬದುಕೋದನ್ನ ಕಲಿಬೇಕು. ಸೊ ಇದೊಂದು ನಾನು ಹೇಳ್ತೀನಿ, ಇದಕ್ಕೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾರು ಬಲಿಷ್ಠರಾಗಿದ್ದಾರೆ ಅವ್ರು ಮಾತ್ರ ಬದುಕುಳಿತಾರೆ ಅನ್ನೋದು. ಸೊ ಹಾಗಾಗಿ ದಯವಿಟ್ಟು ಸೆಲೆಬ್ರಿಟಿ ಆಗಬೇಕು ಅಂತ ಅಂದ್ಕೊಂಡವ್ರು ನಾನೊಂದು ಕಿವಿ ಮಾತು ಹೇಳ್ತಾ ಇರೋದು, ಅರ್ಥ ಮಾಡಿಕೊಂಡು ಮೀಡಿಯಾದವರು ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಪಾಪರಾಜಿಸ್ಗಳಾಗಿರ್ಬೋದು, ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಸಿಚುಯೇಷನ್, ಮೀಡಿಯಾ ರೋಲ್ ಏನು, ನಮ್ಮ ರೋಲ್ ಏನು, ಹೌ ಟು ರಿಯಾಕ್ಟ್ ವಿತ್ ಮೀಡಿಯಾ, ಯೂಸೇಜ್ ಆಫ್ ವರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಹೌ ಯು ರಿಯಾಕ್ಟ್, ಇದನ್ನೆಲ್ಲ ದಯವಿಟ್ಟು ನೀವು ಕಲ್ತ್ಕೊಂಡು ಎಂಟ್ರಾದರೆ ತುಂಬ ಒಳ್ಳೆಯದು. ಅದರ್ವೈಸ್ ಇಲ್ಲಿ ಜಾಸ್ತಿ ಸರ್ವೈವ್ ಆಗೋಕ್ಕಾಗೋದಿಲ್ಲ. ಸೊ ಸುಷ್ಮಿತಾ ಮತ್ತು ಸಂಜನಾ ಆನಂದ್ ನಡುವಿನ ಸಂಬಂಧದ ಬಗ್ಗೆ ಏನಾದರೂ ಜನಗಳು ಮಾತಾಡ್ತಿರೋದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀರಾ? ಇಲ್ಲ, ಸಂಜನಾ ಆನಂದ್ ಅವ್ರ ಜೊತೆ ಇವತ್ತು ಈಗಿನೂ ಕ್ಲಾರಿಟಿ ಕೊಟ್ಟೆ. ಅದಕ್ಕೊಂದು ಫುಲ್ ಸ್ಟಾಪ್ ತೆರೆ ಎಳಿಬೇಕಿತ್ತು, ಅದು ಆಯಿತು. ಸಂಜನಾ ಅವರು ನಾವು ಇಬ್ಬರು ಸ್ಟೇಜ್ ಮೇಲೆ ಬಂದು ಹೇಳ್ಕೊಂಡಿದ್ದೀವಿ. ಆ್ಯಂಡ್ ಸುಷ್ಮಿತಾ ಅವ್ರ ಜೊತೆ ವದಂತಿ ಸ್ಟಾರ್ಟ್ ಆಯಿತು ಸ್ವಲ್ಪ, ಬಿಕಾಸ್ ಒಂದೆರಡು ಪಿಕ್ಚರ್ಸ್ ಪೋಸ್ಟ್ ಮಾಡಿದ್ವಿ ನಾವು. ಸೊ ಆ ಪಿಕ್ಚರ್ಸ್ ನೋಡಿಬಿಟ್ಟು ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಸೊ ಅನ್ನೋ ಮಾತುಗಳೆಲ್ಲ ಬಂತು. ಮದುವೆ ಆಗಿ ಅಂತ ಹೇಳಿದ್ರು. ಸೊ ನನಗೆ ಯಾಕೋ ಮತ್ತೆ ಹಳೆಯದೆಲ್ಲ ನೆನಪಾಗ್ಬಿಡ್ತು. ನಿವೇದಿತಾ ಅವ್ರ ಜೊತೆ ಫೋಟೋ ಹಾಕಿದಾಗಲೂ ಮದುವೆ ಆಗಿ ಅಂತ ಕಮೆಂಟ್ಸ್ ಎಲ್ಲ ಹಾಕೋರು. ಸೊ ಹಳೇದೆಲ್ಲ ಮತ್ತೆ ನೆನಪಾಯ್ತು. ಸೊ ಐ ವಾಸ್ ಲೈಕ್ ಮತ್ತೆ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟೆ, ಮತ್ತೆ ಅದರಲ್ಲೇ ಆ ಸುಳಿಲೇ ಮತ್ತೆ ಸಿಗಾಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಐ ಜಸ್ಟ್ ಬೀಯಿಂಗ್ ವೆರಿ ಫೋಕಸ್ಡ್. ಸೊ ಸಿಂಗಲ್ ಲೈಫ್ ಹೇಗಿದೆ? ಪ್ಲಸ್ ಮೊನ್ನೆ ಇನ್ನೊಂದು ನಿಮ್ಮ ಮತ್ತು ನಿವೇದಿತಾ ಅವರ ಒಂದು
ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ತುಂಬ ಅಳ್ತಾ ಇದ್ರು. ಸೊ ಇವರಿಬ್ಬರ ಮಧ್ಯೆ ಇನ್ನೂ ಕೂಡ ಇನ್ನೂ ಸ್ಪಾರ್ಕ್ ಇದೆ, ಅವರಿಬ್ಬರು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಕಮೆಂಟ್ಸ್ ಎಲ್ಲ ಬಂತು. ಮಿಸ್ ಮಾಡ್ತಾ ಇದ್ದೀರಾ ಅವರನ್ನ? ಸಿಂಗಲ್ ಲೈಫ್ ಹೇಗಿದೆ ಅಂತ? ಇಲ್ಲ, ಸಿಂಗಲ್ ಆಗೇ ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಆ ಡಿಸಿಷನ್ ಮಾಡೋಕ್ಕೆ ಮುಂಚೆ ನಾನು ತುಂಬ ಯೋಚನೆ ಮಾಡೋ ಆ ಡಿಸಿಷನ್ ಮಾಡಿರೋದ್ರಿಂದ ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ. ನನಗೇನು ಆ ಥರದ್ದು ಯಾವುದೇ ರೀತಿಯಾದಂಥ ಫೀಲ್ ಇಲ್ಲ. ಸೊ ನಾನು ಮೂವ್ ಆನ್ ಆಗಿದ್ದೀನಿ. ಇಲ್ಲ, ಅವ್ರಿಗೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಇದ್ದಿದ್ರೆ ಅವ್ರು ನನಗೆ ಇಷ್ಟೊತ್ತಿಗೆ ಕಾಲ್ ಹತ್ರ ಮೆಸೇಜ್ ಹತ್ರ ಏನಾದರೂ ಮಾಡಿ ತಿಳಿಸ್ತಿದ್ರು. ಸೊ ಏನು ಆ ಥರದ್ದೇನು ಬಂದಿಲ್ಲ. ಸೊ ಅವರಾಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅವತ್ತು. ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಬೇಜಾರಾಗುತ್ತೆ, ಅದಕ್ಕೆ ಅಳು ಬಂತು ಅಂತ. ಸೊ ಶಿ ಈಸ್ ವೆರಿ ಕ್ಲಿಯರ್ ವಿತ್ ಹರ್ ಥಾಟ್ಸ್. ಸರ್, ಒಂದು ಆ್ಯಕ್ಚುಲಿ ಬಿಕಾಸ್ ಈಗ ಮೇಲ್ ಚಮನಿಸಮ್ ಬಗ್ಗೆ ತುಂಬ ವಿಚಾರಗಳು ಓಡಾಡ್ತಿರುತ್ತೆ. ಪ್ಲಸ್ ಯಾವಾಗಲೇ ಈ ಥರದೊಂದು ಬ್ರೇಕಪ್ ಅಂತ ಆಗುವಾಗ ಯಾವಾಗಲೂ ಹುಡುಗಿನ ಬ್ಲೇಮ್ ಮಾಡ್ತಾ ಇರ್ತಾರೆ ಜನಗಳು. ಏನೋ ಆ ಹುಡುಗಿ ಸರಿ ಇರಲಿಲ್ಲ, ಅದಕ್ಕೆ ಬಿಟ್ಬಿಟ್ಟ, ಒಳ್ಳೇದಾಯ್ತು ಬಿಟ್ಟಿದ್ದು, ಅದೇ ಥರ ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ ಆ ಥರದ್ದೆಲ್ಲ. ಅಥವಾ ಏನೋ ಅವ್ರು ಹಾಕೊಳ್ಳೋ ಡ್ರೆಸ್ನ ಓಕೆ ಈ ಥರ ಎಲ್ಲ ಇವ್ರು ಡ್ರೆಸ್ ಹಾಕೋತಾರೆ, ಬೇಡ ಬಿಟ್ಟಿದ್ದೆ ಒಳ್ಳೇದಾಯ್ತು ಚಂದನ್ನು, ಆ ಥರದ್ದೆಲ್ಲ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ. ಯಾಕೆ ಯಾವಾಗಲೂ ವೈ ವಿಮೆನ್ ಆರ್ ಬ್ಲೇಮ್ಡ್ ಯಾವಾಗಲೂ ಈ ಥರ ಸಿಚುವೇಶನ್ಸ್ ಆದಾಗ, ಬ್ರೇಕಪ್ಸ್ ಆದಾಗ ಅಂತ? ಚಾಹಲ್ ವಿಚಾರದಲ್ಲೂ ಅದೇ ಆಯ್ತು. ಇವಾಗ ಯುಜ್ವೇಂದ್ರ ಚಾಹಲ್ ಯಾವುದೋ ಬೇರೆ ಹುಡುಗಿ ಜೊತೆ ಕಾಣಿಸ್ಕೊಂಡಾಗ ಈ ಜೋಡಿ ಚೆನ್ನಾಗಿದೆ ಅಂತ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಸೊ ಆ ಥರದ್ದೆಲ್ಲ, ಮತ್ತು ಹಳೆ ಅವರ ಎಕ್ಸ್ ವೈಫ್ನ ಬೈತಾ ಇದ್ದಾರೆ. ಸೊ ಇದೆಲ್ಲ ನೋಡುವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಸಿ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಒಪಿನಿಯನ್. ಸೊ ನಾನು ಎಲ್ಲರ ಒಪಿನಿಯನ್ನೂ ರೆಸ್ಪೆಕ್ಟ್ ಮಾಡ್ತೀನಿ. ನನಗೇನು ಬೇಕೋ ಅದನ್ನ ಮಾತ್ರ ನಾನು ತಗೊಳ್ತೀನಿ. ಸೊ ನನಗೆ ಬೇಡದನ್ನ ನಾನು ಅಲ್ಲೇ ಬಿಟ್ಬಿಡ್ತೀನಿ. ಸೊ ಹಾಗಾಗಿ ಅವ್ರವ್ರ ಒಪಿನಿಯನ್ ಏನೇನಿದೆ ಅದು ಅವ್ರವ್ರು ಶೇರ್ ಮಾಡೋದು ಅವರ ಹಕ್ಕು. ಅದು ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ಸ್, ಹ್ಯಾವ್ ರೈಟ್ ಟು ಸ್ಪೀಕ್, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನೀವು ಒಪಿನಿಯನ್ ಹೆಂಗಾರು ಶೇರ್ ಮಾಡ್ಬೋದು, ಏನಾದರೂ ಮಾತಾಡ್ಬೋದು. ಸೊ ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ಸ್ ಅಬೌಟ್ ದಿಸ್. ಸೊ ಅಂದರೆ ವಿಮೆನ್ ಯಾವಾಗಲೂ ಬ್ಲೇಮ್ ಆಗ್ತಾ ಇರ್ತಾರಲ್ಲ, ಅವರಿಗೆ ಬ್ಲೇಮ್ ತಲೆ ಮೇಲೆ ಬರ್ತಾ ಇರುತ್ತೆ. ಸೊ ಯಾಕೆಂದರೆ ಇಟ್ ವಾಸ್ ಮ್ಯೂಚುವಲ್ ಅಂತ ಹೇಳುವಾಗ ಯಾಕೆ ಅವ್ರ ಮೇಲೆ ಮಾತ್ರ ಬ್ಲೇಮ್ ಬೀಳ್ತಾ ಇರುತ್ತೆ ಅಂತ? ಸಿ, ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅವ್ರನ್ನ ಯಾವ ರೀತಿ ಕ್ಯಾರಿ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಅವ್ರಿಗೆ ಆ ವಿಷಯ ಗೊತ್ತಾಗ್ಬಿಟ್ರೆ, ಅಂದರೆ ಇವಾಗ ಅವ್ರಿಗೆ ಅನಿಸಿರ್ಬೋದು ಮೋಸ್ಟ್ಲಿ ನಾನು ಇರೋದೇ ಹೀಗೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಸೊ ನಾನು ಏನು ಬೇಕಾದರೂ ಮಾಡ್ಬೋದು. ಸೊ ಆ ರೀತಿಯಾದಂಥ ಮನಸ್ಥಿತಿ ಇದ್ದಾಗ ಸೊ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅದಕ್ಕೆ ಪಬ್ಲಿಕ್ ಒಪಿನಿಯನ್ ಏನು ಹೇಳ್ತಾರೆ 1000 ಹೇಳ್ಬೋದು. ಸೊ ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ತೊಗೋಬೇಕು ಅದನ್ನ ಬಿಡಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ದೇರ್ ಲೈಫ್, ನನ್ನ ಲೈಫು ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅದು ಇಟ್ಸ್ ಆಲ್ಸೋ ಫೇರ್ ಎನಫ್. ಯಾರು ನೋಬಡಿ ಆರ್ ದೇರ್ ಟು ಕ್ವಶನ್ ಯು. ದಟ್ಸ್ ಇಟ್. ಸರ್, ಸೂತ್ರಧಾರಿ ಸಿನಿಮಾ ಏನೇನೆಲ್ಲ ಆಫರ್ ಮಾಡುತ್ತೆ? ಬಿಕಾಸ್ ನಟರಾಗಿ ನೋಡೋದಕ್ಕೆ ಸಿನಿಮಾ ಚಿತ್ರರಂಗಕ್ಕೆ ಅಂದರೆ ಚಿತ್ರಮಂದಿರಕ್ಕೆ ಬರ್ತಾರೆ ಜನಗಳು. ಚಂದನ್ ಶೆಟ್ಟಿ ಯಾವ ರೀತಿ ಎಲ್ಲ ಸರ್ಪ್ರೈಸ್ ಮಾಡ್ತಾರೆ ಅಂತ ಈ ಸಿನಿಮಾದಲ್ಲಿ? ಮ್ಯೂಸಿಕ್ ವೈಸ್ 2 ಸಾಂಗ್ ಹಿಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಕತೆ ವೈಸ್ಗೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೆರಿ ಗ್ರಿಪ್ಪಿಂಗ್ ಆಗಿದೆ ಸ್ಟೋರಿ. ಎವ್ರಿ 10-15 ಮಿನಿಟ್ಸ್ ಟ್ವಿಸ್ಟ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಕತೆ ಏನು ನೆಕ್ಸ್ಟ್ ಏನು ಅಂತ ಅನ್ನೋಷ್ಟೊಳಗೆ ಬೇರೆ ಇನ್ನೇನೋ ಒಂದು ಪ್ಲಾಟ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಸಿನಿಮಾ ಅಂತೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಬೋರ್ ಅಂತೂ ಆಗೋದಿಲ್ಲ. ದಯವಿಟ್ಟು ಮೇ 9ನೇ ತಾರೀಕು ಥಿಯೇಟರಿಗೆ ಬಂದು ಸೂತ್ರಧಾರಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸರ್, ಕೊನೆಯದಾಗಿ ಸಿಂಗಲ್ ಆಗಿರೋ ಚಂದನ್ ಮಿಂಗಲ್ ಆಗುವ ಚಾನ್ಸಸ್ ಇದೆಯಾ? ಯಾವಾಗ ಆಗ್ಬೋದು ಅಂತ? ಇವಾಗ ಸದ್ಯಕ್ಕಂತೂ ಇಲ್ಲ ಸರ್. ಇವಾಗ ಆರಾಮಾಗಿ ಸಿಂಗಲ್ ಆಗಿ ನನ್ನ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಫೋಕಸ್ಡ್ ಆಗಿದ್ದೀನಿ. ಸೊ ಬೇರೆ ಇನ್ಯಾವ ಡೈವರ್ಷನ್ಸ್ಗೆ ಮತ್ತು ಬೇರೆ ಇನ್ಯಾವ ಟೈಮ್ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಸೊ ಐ ಹ್ಯಾವ್ ವೆರಿ ಲೆಸ್ ಟೈಮ್ ಟು ಅಚೀವ್ ಮೋರ್. ಸೊ ಹಾಗಾಗಿ ನನ್ನ ಅಚೀವ್ಮೆಂಟ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಮುಂದೊಂದು ದಿವಸ ಏನಾದರೂ ಹುಡುಗಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಳ್ಳೆಯ ಹುಡುಗಿ ಏನಾದರೂ ಇದ್ದರೆ ನೀವು ನನಗೆ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಚಂದನ್ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.